ಹಾಯ್ ಎಲ್ರಿಗೂ ಶುಭೋದಯ. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ. ಇವತ್ತಿನ ವ್ಲಾಗ್ ನಾನು ನಮ್ಮ ಮನೆಯ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಆ ದೇವರು ನಿಮಗೆಲ್ಲ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಇವತ್ತಿನ ದಿನ ನಿಮಗೆ ಶುಭವಾಗಲಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಆಲ್ರೆಡಿ ನಿಮಗೆ ಒಗ್ಗರಣೆದ ವಿಡಿಯೋ ಹಾಕಿದ್ದೆ. ನಾನು ನಮ್ಮ ಊರು ಸ್ಪೆಷಲ್ ಒಗ್ಗರಣೆ ಹೆಂಗೆ ಅಂತಂದು, ಉತ್ತರ ಕರ್ನಾಟಕ ಸ್ಪೆಷಲ್ ಒಗ್ಗರಣೆ ಅಂತ ನಾನು ಫುಲ್ ರೆಸಿಪಿ ಹಾಕಿದ್ದೀನಿ ನೋಡ್ರಿ, ಹಿಂದಿನ ವಿಡಿಯೋ ನೋಡ್ರಿ. ಸೊ ಅದೇ ಮಾಡ್ಲತ್ತಿದ್ದೆ. ಮತ್ತು ಯಾಕಂತಂದು ನಾನು ಫುಲ್ ವಿಡಿಯೋ ಮಾಡಿರಲಿಲ್ಲ, ಅರ್ಧನೇ ಮಾಡಕತ್ತಿದ್ದೆ ವಿಡಿಯೋ. ಹೀಗಾಗಿ ಇದೇ ಕಂಟಿನ್ಯೂ ಮಾಡಿದೆ ನೋಡ್ರಿ. ಲಾಸ್ಟ್ ಟೈಮ್ ನಾನು ಬಜ್ಜಿ ಮಾಡೋದು ಹಾಕಿರಲಿಲ್ಲ, ಸೊ ಬಜ್ಜಿ ಮಾಡಾಕತ್ತಿದ್ದೆ. ಅದ್ರದ್ದು ವಿಡಿಯೋ ಹಾಕಿದ್ರೆ ಆಯ್ತಂತ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಆಲ್ರೆಡಿ ನಾನು ಉಪ್ಪು ಖಾರ ಹುಳಿ ಎಲ್ಲ ಹಾಕ್ಲಕತ್ತೀನಿ, ನೀವು ನೋಡ್ಲತ್ತಿರಬೇಕು. ಉಳ್ಳಾಗಡ್ಡಿ ಟೊಮೆಟೊ ಅಂತ ಅವಾಗೆ ಫ್ರೈ ಮಾಡಿದ್ದೆ ನೋಡ್ರಿ. ಇವಾಗ ಇದಕ್ಕೆ ಏನು ಸ್ಪೆಷಲ್ ನಮ್ಮ ಕಡೆ ಒಗ್ಗರಣೆ ಅಂತ ಇದೆ ಹಾಲು ಮೊಸರು ನೋಡ್ರಿ. ಹಾಲು ಮೊಸರು ಹಾಕೋದ್ಲಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಸೊ ಹಸಿ ಹಾಲು ಮೊಸರು ಮತ್ತು ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಎಷ್ಟು ಚಂದ ಆಗ್ತದೆ ಅಂತಂದ್ರೆ ಅದೊಂಥರ ಬೇರೆನೇ ನೋಡ್ರಿ. ನಮ್ಮ ಕಡೆ ಎಲ್ಲ ಸುಸ್ಲ ಅಂತಾರೆ, ಬಟ್ ಈ ಕಡೆ ಸುರ್ಪುರ ಸೈಡೆಲ್ಲ ಇದಕ್ಕೆ ಒಗ್ಗರಣೆ ಅಂತಂತಾರೆ ನೋಡ್ರಿ. ನೀರು ಮಿಕ್ಸ್ ಮಾಡಿದೆ ಸ್ಮೂತಾಗಿ ಆಗ್ತದ್ರಿ. ನೀರು ಹಾಕಿದ್ರೆ ಒಂಥರ ಚಂದ ಆಗ್ತದೆ ನೋಡ್ರಿ. ಮಸಾಲೆ ಎಲ್ಲ ಹೆಂಗೆ ಕುದಿಲಾಕತ್ತದ ನೀವು ನೋಡ್ಲತ್ತಿರ್ಬೇಕು. ಆ ಹಾಲು ಮೊಸರು ಹಾಕಿದೆಲ್ಲ ನಿಮ್ಗೆ ಕಾಣ್ಲತ್ತಿರ್ಬೇಕು ನೋಡ್ರಿ. ಆ ಕಲರೇ ಒಂಥರ ಸ್ಪೆಷಲಾಗಿ. ಆಲ್ರೆಡಿ ನಾನು ಇವೆಲ್ಲ ಚುರ್ಮುರಿ ತೊಯ್ಸಿಟ್ಕೊಂಡಿದ್ದೆ, ಹಾಗೆ ಪುಟಾಣಿ ಪುಡಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಕಡೆ ಕುದಿಯಾಕತ್ತ ನೋಡ್ರಿ. ಆ ಕಡೆ ನಾನು ಬಜ್ಜಿ ಮಾಡ್ಬೇಕಂತಂದು ಕಡೆಗೆ ಕಾಯಕ್ಕೆ ಇಡ್ಲಾತೀನಿ ರೀ. ಸೊ ಹಿಟ್ಟೆಲ್ಲ ಕಲಸಿಟ್ಟಿನ ಆಲ್ರೆಡಿ ನಾನು ಅವಾಗೆ. ನಿಮ್ಗೆ ಹಿಟ್ಟು ಕಲ್ಸಕ್ಕೆ ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ, ನಾನು ಹಿಟ್ಟು ಹೆಂಗೆ ಕಲಿಸೋದು ಅಂತಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಾನು ಆಲ್ರೆಡಿ ಅರ್ಧ ರೆಡಿ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಸಾರಿ, ದಯವಿಟ್ಟು ಬೇಜಾರಾಗಿದ್ದರೆ. ಮೆಣಸಿನ್ಕಾಯಿ ನೋಡ್ರಿ, ಹಿಂಗೆ ಫುಲ್ಲಾಗಿ ಮೆಣಸಿನ್ಕಾಯಿ ಹಾಕಬಾರ್ದು, ಸ್ವಲ್ಪ ಹಿಂದಿನ ಸೈಡ್ ಮುರಿದು ಹಾಕಬೇಕು. ಯಾಕಂದ್ರೆ ಎಣ್ಣೆಗೆ ಹಾಕಿದ್ಮ್ಯಾಗ ಮ್ಯಾಗ ಸಿಡಿತದ್ರಿ. ಟಬ್ ಅಂತ ಹಾರ್ತಂದ್ರೆ ಮುಖಕ್ಕೆಲ್ಲ ಎಣ್ಣೆ ಸಿಡಿಯೋ ಚಾನ್ಸಸ್ ಇರ್ತಾವ್ರಿ. ಸೊ ಎಣ್ಣೆ ಹಾಕ್ಲಕತ್ತೀನಿ ನೋಡ್ರಿ ನಾನು ಬಜ್ಜಿ ಮಾಡೋಕೆ. ಆ ಕಡೆ ಎಣ್ಣೆ ಕಾಯಷ್ಟಿಗೆ ಈ ಕಡೆ ನಾನು ಇದೇನು ನೆನೆಸಿಟ್ಟಿರೋ ಒಗ್ಗರಣೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಸೊ ಇಷ್ಟು ಚಂದ ಆಗ್ತದಲ್ರಿ ಇದು ಒಗ್ಗರಣೆ. ನಮ್ಮ ಕಡೆ ಸಿಂಗಲ್ ಪಾಲಿಶ್ ಮಂಡಾಳ ಯೂಸ್ ಮಾಡ್ತೀವಿ, ಬಟ್ ಈ ಕಡೆ ಡಬಲ್ ಪಾಲಿಶ್ ಮಂಡಾಳ ಯೂಸ್ ಮಾಡ್ತೀವಿ ರೀ. ಸೊ ಡಬಲ್ ಪಾಲಿಶ್ ದಪ್ಪ ಇರ್ತದಲ್ರಿ, ಅದಕ್ಕಾಗಿ ನೀರು ಹಾಲು ಮೊಸರು ಹಾಕೋದ್ಲಿಂತ ಮೆತ್ತಗೆ ಆಗ್ತದ್ರಿ. ಸೊ ಕಲರ್ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೀವು ಎಷ್ಟು ಚಂದ ಆಗಿರ್ತದೆ ಖಾರ ಖಾರ ಅಂತಂದು. ಇದು ಎಲ್ಲೋ ಕಲರು ಮಾಡ್ಕೋಬೋದು ಮೆಣಸಿನ್ಕಾಯಿ ಹಾಕಿ. ನಾನು ಖಾರ ಹಾಕೀನಿ, ಖಾರ ಪುಡಿ ಹಾಕಿದ್ಕೆ ಇದು ಕೆಂಪು ಕಲರ್ ಆಗೈತ್ರಿ. ಸೊ ಇದೇ ಟೇಸ್ಟ್ ಬರ್ತದೆ ಅದ್ರಕಿನ್ನ ನೋಡ್ರಿ. ಇದಕ್ಕೆ ನಾನು ಪುಟಾಣಿ ಹಾಕಿ ಮಿಕ್ಸ್ ಮಾಡಕತ್ತೀನಿ. ಪುಟಾಣಿ ಪುಡಿ ಎಷ್ಟು ಹಾಕ್ತೀವಿ ಅಷ್ಟು ಚಂದ ಆಗ್ತದೆ ನೋಡ್ರಿ ಇದು ಸುಸ್ಲಾಕ. ಯಾಕಪ್ಪ ಅಂತಂದ್ರೆ ಮೇನ್ ಇದೇ ರೀ ಇದಕ್ಕೆ. ಏನಪ್ಪ ಅಂತಂದ್ರೆ ಇವಾಗ ಎಣ್ಣೆನೂ ಕಾಯ್ತ್ರಿ. ನಾನು ಬಜ್ಜಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ನಮಗೆಲ್ಲ ರೂಢಿ ಐತಿ ಬಜ್ಜಿ ಬಿಟ್ಟಿದ್ದು. ಸೊ ನೋಡ್ರಿ ಸ್ವಲ್ಪ ಗಟ್ಟಿ ಆಗೈತಿ ಹಿಟ್ಟು, ಹಂಗಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಭಾಳ ಹದವಾಗಿ ಕಲ್ಸ್ಕೊಬೇಕ್ರಿ. ಭಾಳ ಅಂದ್ರೆ ಭಾಳ ನೀಟಾಗಿ ಹಿಟ್ಟು ಕಲ್ಸ್ಕೋಬೇಕು. ಎಷ್ಟು ನೀಟಾಗಿ ಹಿಟ್ಟು ಕಲ್ಸ್ಕೊತೀವೋ ಆ ರೀತಿಯಾಗಿ ಬಜ್ಜಿ ಬರ್ತಾವ್ರಿ. ಸೊ ಹಿಟ್ಟು ಏನಾರ ಗಟ್ಟಿ ಇತ್ತಂದ್ರೆ ಬಜ್ಜಿ ಬಿರುಸಾಗ್ತಾವ್ರಿ. ಹಿಟ್ಟು ಸ್ವಲ್ಪ ಅಳಸೆ ಇರ್ಬೇಕ್ರಿ. ಅಳಸಿತ್ತಂದ್ರೆ ಬಜ್ಜಿ ಭಾಳ ನೀಟ್ ಆಗ್ತಾವ್ರಿ ನೋಡ್ರಿ. ಇವಾಗ ಹೆಂಗೆ ಮಾಡ್ತೀನಿ ನಾನು ಬಜ್ಜಿ. ಆಫ್ ಮಾಡಲಿ. ಅಡ್ಡ ಹಿಡಿಬೇಕು ನೀವು. ಅಡ್ಡ ಹಿಡ್ದಿಲ್ಲ. ಸರ್ವ್ ಮಾಡೋತನ ಕೈ ಹೊಸಕತ್ತಲ್ಲ, ಕೈ ಸರ್ವ್ ಮಾಡ್ತೀನಿ. ನಿಮ್ಗೆ ಸೊ
ಅಂತೂ ಇಂತೂ ಬಿಸಿ ಬಿಸಿ ಒಗ್ಗರಣೆ ಮತ್ತು ಬಜ್ಜಿ ರೆಡಿ ಆಗೇ ಬಿಟ್ಟು ನೋಡ್ರಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.